ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ತಂತು ಕಾದಂಬರಿಯ ವಾಚನ. ರವೀಂದ್ರನನ್ನ ಖೇತ್ರಿಯವರು ಕರೆದು ಸರ್ಕಾರದಿಂದ ನಮಗೆ ಜಾಹೀರಾತು ಬರದಿರುವುದಕ್ಕೆ ಏನು ಕಾರಣ ಎನ್ನುವುದರ ಬಗ್ಗೆ ಚರ್ಚೆ ಮಾಡ್ತಾ ಇರುವುದನ್ನು ಕೇಳಿದ್ವಿ. ಮುಂದಿನ ಭಾಗ. ರಾಷ್ಟ್ರದ ನಾಯಕ ಮಟ್ಟದಲ್ಲಿ ನಡೆದ ಪ್ರಕೃತಿ ಧರ್ಮವೇ ಇವರ ಮನೆಯಲ್ಲೂ ನಡೆಯತೊಡಗಿತು. ನೆಹರು ಎಷ್ಟೇ ಪ್ರಜಾಪ್ರಭುತ್ವವಾದಿಯಾದರೂ ತಮ್ಮ ಉತ್ತರಾಧಿಕಾರಿಯಾಗಿ ಬೇರೆ ಯಾರು ಬೆಳೆಯಗೊಡದೆ ತಮ್ಮ ಮಗಳನ್ನು ಒಳಗೆ ಬೆಳೆಸಿದ್ದರು. ಇಂದಿರಾ ಅಧಿಕಾರವನ್ನು ಕಬಳಿಸಿ ಕುಳಿತ ಮೇಲೆ ಆಡಳಿತದ ನಿರ್ವಹಣೆಯ ರೀತಿಯೇ ಬದಲಾಯಿತು. ತಮಗೆ ನಿಷ್ಠೆಯುಳ್ಳವರು ಮಾತ್ರ ರಾಷ್ಟ್ರನಿಷ್ಠರು, ತಮ್ಮ ಕುಟುಂಬಕ್ಕೆ ನಿಷ್ಠೆಯುಳ್ಳವರು ಮಾತ್ರ ಸಾರ್ವಜನಿಕ ಜೀವನದಲ್ಲಿ ಬದುಕಲು ಅರ್ಹತೆ ಉಳ್ಳೆಯವರು ಎಂಬ ತತ್ವವನ್ನು ಆಕೆ ನಿಷ್ಠುರ ನಿರ್ದಯೆಯಿಂದ ಪಾಲಿಸತೊಡಗಿದಳು. ಜೊತೆಗೆ ತನ್ನ ನಂತರ ಬಂದ ಎರಡನೆಯ ಮಗ ಸಂಜಯನೇ ರಾಷ್ಟ್ರದ ಉತ್ತರಾಧಿಕಾರಿ ಎಂದು ತನ್ನ ಹಿಂಬಾಲಕರ ಮೂಲಕ ಸಾರತೊಡಗಿದಳು. ಇದನ್ನು ಮೊಟ್ಟ ಮೊದಲು ಬಯಲಿಗಿಳಿದು ಲೇಖನ ಸಂಪಾದಕೀಯ ಓದುಗರ ಓಲೆಗಳ ಮೂಲಕ ಜನರ ಗಮನಕ್ಕೆ ತಂದ ಪತ್ರಿಕೆ ಟ್ರಿಬ್ಯೂನ್. ಕುಟುಂಬಶಾಹಿಯನ್ನು ವಿರೋಧಿಸುವುದೇ ತಮ್ಮ ಪತ್ರಿಕೆಯ ಧರ್ಮವೆಂದು ಮಖನ್ ಲಾಲ್ ನಂಬಿ ನಡೆದರು. ಆದರೆ ಅಷ್ಟರಲ್ಲಿ ಭಾರತ ದೇಶದ ರಾಜಕೀಯ ಧರ್ಮ ಬದಲಿಸಿತ್ತು. ತನಗಿಂತ ಭಿನ್ನರಾದವರು ತನ್ನ ವಿರೋಧಿಗಳನ್ನು ದಮನಿಸಿ ಧ್ವಂಸ ಮಾಡದೆ ತನಗೆ ಉಳಿಗಾಲವಿಲ್ಲವೆಂಬ ಮನೋಭಾವದಾಕೆ ನಿಯಂತ್ರಣ, ಲೈಸೆನ್ಸ್, ಟ್ಯಾಕ್ಸ್, ಕಾಗದದ ಮೇಲೆ ನಿರ್ಬಂಧ ಹೀಗೆ 10 ಹಲವು ಕಾನೂನುಗಳನ್ನು ಸೃಷ್ಟಿಸಿ ಟ್ರಿಬ್ಯೂನಿನ ಆರ್ಥಿಕ ತಳಹದಿಯನ್ನು ಅಲುಗಾಡಿಸತೊಡಗಿದಳು. ಟ್ರಿಬ್ಯೂನ್ ಎನ್ನುವುದು ಮಾತ್ರವಲ್ಲ, ಮಕನ್ಲಾಲ್ರ ಮಕ್ಕಳ ಜವಳಿ, ಸಿಮೆಂಟ್, ಗಣಿ ಮೊದಲಾದ ಉದ್ಯಮಗಳ ತಳಹದಿಯನ್ನು ನಾಶ ಮಾಡಲು ಉಪಕ್ರಮಿಸಿದಳು. ತನ್ನ ರಾಜಕೀಯ ಏಜೆಂಟರನ್ನು ಬಿಟ್ಟು ರಂಕಾ ಟೆಕ್ಸ್ಟೈಲ್ ಮಿಲ್ಸ್ನ 2,000 ಕೆಲಸಗಾರರು ಮುಷ್ಕರ ಹೂಡುವಂತೆ ಮಾಡಿದಳು. ಉಳಿದೆಲ್ಲ ಗಿರಣಿಗಳಿಗಿಂತ ಹೆಚ್ಚು ಸಂಬಳ ಕೊಟ್ಟು ಮುಂಬೈ ಕಾರ್ಮಿಕರ ವೇತನ ಮಟ್ಟದಲ್ಲಿ ಅಸಮತೋಲನ ಉಂಟು ಮಾಡುತ್ತಿದ್ದರೆಂದು ಇತರ ಉದ್ಯಮಪತಿಗಳಿಗೆ ದೂರುವ ಮಟ್ಟಿಗೆ ಮಕನ್ಲಾಲ್ರು ಕೊಡುತ್ತಿದ್ದರು. ಆದರೆ ಇನ್ನಷ್ಟು ಕೊಡಿಸುತ್ತೇನೆ, ಮತ್ತಷ್ಟು ಕೊಡಿಸುತ್ತೇನೆ, ರಾಷ್ಟ್ರದ ಪ್ರಧಾನಿಯ ನಮ್ಮ ಕಡೆಗಿದ್ದಾರೆ, ಕೇಂದ್ರ ಸರ್ಕಾರವೇ ಈ ಗಿರಣಿಯನ್ನು ವಹಿಸಿಕೊಂಡು ರಾಜ್ಯಪಾಲರಿಗೆ ಕೊಡುವಷ್ಟು ಸಂಬಳ ನಿಮಗೆ ಕೊಡುತ್ತದೆ ಎಂಬ ಆಸೆ ಹುಟ್ಟಿಸಿ ಮುಷ್ಕರ ಹೂಡಿಸಿದರು. ತೃಪ್ತಿಯಿಂದ ಇದ್ದ ಕಾರ್ಮಿಕರಲ್ಲಿ ಮಕನ್ಲಾಲ್ರೆಂದರೆ ರಕ್ತ ಹೀರುವ ವ್ಯಾಘ್ರ ಎಂಬ ಭಾವನೆ ಬರುವಷ್ಟು ದ್ವೇಷ ಬೆಳೆಯಿತು. ಮಧ್ಯಪ್ರದೇಶ, ರಾಜಸ್ಥಾನ, ಪಂಜಾಬುಗಳ ಸರ್ಕಾರಿ ಬಸ್ಸು, ಲಾರಿ, ಇತರ ವಾಹನಗಳನ್ನೆಲ್ಲ ರಂಕಾ ಟೈರನ್ನು ಬಳಸುತ್ತಿದ್ದವು. ಅವುಗಳ ಆರ್ಡರ್ ಇದ್ದಕ್ಕಿದ್ದಂತೆ ನಿಂತು ಹೋಯಿತು. ರಂಕಾ ಟೈರನ್ನು ಬಳಸುವ ಖಾಸಗಿ ವಾಹನಗಳಿಗೆ ಲೈಸೆನ್ಸ್ ನವೀಕರಿಸಬಾರದೆಂಬ ಸೂಚನೆ ಹೋಯಿತು. ಔರಂಗಾಬಾದಿನ ರಂಕಾ ಸಿಮೆಂಟ್ ಕೀಳು ದರ್ಜೆಯದೆಂದು ಹೆಸರಿಸಿ ಸರ್ಕಾರ ಕಾಮಗಾರಿಗಳಿಗೆ ಅದನ್ನು ಬಳಸಬಾರದೆಂಬ ಆಜ್ಞೆಯನ್ನು ಇಂಜಿನಿಯರಿಂಗ್ ಇಲಾಖೆ ಹೊರಡಿಸಿತು. ಕನ್ವರ್ ಮತ್ತು ಜಸವಂತರು ತಲೆಯ ಮೇಲೆ ಕೈ ಹೊತ್ತರು. ತಮ್ಮ ಮಾವಂದಿರೊಡನೆ ಸಮಾಲೋಚಿಸಿದರು. ಭಾವಂದಿರನ್ನು ಕರೆಸಿಕೊಂಡು ಕಷ್ಟ ಹೇಳಿಕೊಂಡರು. ತಾಯಿಯರೊಡನೆ ಚರ್ಚಿಸಿದರು. ಕೊನೆಗೆ ಇಬ್ಬರು ಹೋಗಿ ಅಪ್ಪನ 2 ಕಾಲುಗಳ ಹತ್ತಿರ ನೆಲದ ಮೇಲೆ ಕುಳಿತರು. ಕನ್ವರ್ ಕೇಳಿದ, ಪಿತಾಜಿ, ನಿಮ್ಮ ಕಾಲ ಮುಗಿದಿದೆ. ಈಗ ಕಾಲ ಬದಲಾಗಿದೆ. ನೀವು ಯಾಕೆ ಎಲ್ಲವನ್ನೂ ನಮಗೆ ವಹಿಸಿಕೊಟ್ಟು ಬರೀ ಧರ್ಮ ಕಾರ್ಯದಲ್ಲಿ ನಿರತರಾಗಬಾರದು? ಪ್ರತಿ ವರ್ಷ ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆ ಮಾಡುವಾಗ ಪರೀಕ್ಷೆ ಮಾಡಿ. ನಮ್ಮ ಹಿಂದಿನ ವರ್ಷದ ಸಂಪತ್ತಿನ 15% ನಾವು ಹೆಚ್ಚು ಮಾಡಿಲ್ಲದಿದ್ದರೆ ಕೇಳಿ. ನಾವು ಕಳೆಯೋದಂತೂ ಸಾಧ್ಯವೇ ಇಲ್ಲ. ನೀವು ಎಷ್ಟು ಕಷ್ಟಪಟ್ಟು ಇದನ್ನು ಆರಂಭಿಸಿ ರೂಢಿಸಿದಿರಿ ಅಂತ ನಿಮಗೆ ಗೊತ್ತಿಲ್ಲವೇ? ನಮ್ಮ ಕಂಪನಿಗಳ ಒಟ್ಟು ಆದಾಯದಲ್ಲಿ ಇಷ್ಟು ಅಂತ ನೀವೇ ನಿಗದಿಪಡಿಸಿ ನಾವು ರಂಕಾ ಟ್ರಸ್ಟಿಗೆ ಒಪ್ಪಿಸುತ್ತೀವಿ. ನಿಮ್ಮ ಇಚ್ಛೆ ಬಂದ ಹಾಗೆ ದಾನ, ಧರ್ಮ, ದೇವರು, ದಿಂಡರು, ತೀರ್ಥಯಾತ್ರೆ ಹೀಗೆ ಖರ್ಚು ಮಾಡಿ. ಹಿರಿಮಗ ಏನು ಹೇಳುತ್ತಿದ್ದಾನೆ ಎನ್ನುವುದು ರಂಕರಿಗೆ ಅರ್ಥವಾಯಿತು. ಪರಲೋಕದಲ್ಲಿ ಸತ್ಫಲ ಕೊಡುವ ದಾನ ಧರ್ಮದ ಮಾತು ಬೇಡ. ನನ್ನ ಟ್ರಿಬ್ಯೂನ್ ಪತ್ರಿಕೆಯ ಮೂಲಕವೇ ನಾನು ಧರ್ಮ ಸಾಧನೆ ಮಾಡ್ತೀನಿ. ಪತ್ರಿಕೆಯನ್ನು ಪೂರ್ತಿ ನಾನು ಇಟ್ಕೋತೀನಿ. ಬಾಕಿ ಉದ್ಯಮಗಳನ್ನು ಸಂಪೂರ್ಣವಾಗಿ ನಿಮಗೆ ಬರೆದು ಕೊಡ್ತೀನಿ. ನಿಮಗೆ ಯಾರು ಏನೇ ಕಿರುಕುಳ ಕೊಡೋಕೆ ಬಂದರೂ ಪತ್ರಿಕೆಗೂ ನಮಗೂ ಸಂಬಂಧವೇ ಇಲ್ಲ. ನಮ್ಮ ಉದ್ಯಮಕ್ಕೂ ಪಿತಾಜಿಗೂ ಸಂಬಂಧವೇ ಇಲ್ಲ. ಚುಚ್ಚೋದಿದ್ರೆ ಟ್ರಿಬ್ಯೂನ್ ಕಂಪನಿನ ಚುಚ್ಚಿ ಅಂತ ಹೇಳಿ. ನಾನು ಕೂಡ ಪತ್ರಿಕೆಯ ಪುಟದಲ್ಲಿ ನಮ್ಮ ವ್ಯವಹಾರ ಬೇರೆಯಾಗಿರುವುದರಿಂದ ಸರ್ಕಾರವು ಟ್ರಿಬ್ಯೂನಿಗೆ ಮಾತ್ರ ಕಿರುಕುಳ ಕೊಡಬಹುದು, ಇತರ ಕಂಪನಿಗಳ ತಂಟೆಗೆ ಹೋಗಬಾರದು ಅಂತ ಹೇಳಿಕೆ ಪ್ರಕಟಿಸ್ತೀನಿ. ಪಿತಾಜಿ, ನಿಮ್ಮ ಪರಿಹಾರ ಕಾನೂನಿನ ದೃಷ್ಟಿಯಿಂದ ಸರಿ ಇರಬಹುದು. ಪಿಳ್ಳೆ ನೆವ ಹುಡುಕುವ ಕಳ್ಳನಿಗೆ ಸಮ್ಮತವಾಗುವುದು ಸಾಧ್ಯವಿಲ್ಲ. ಡಕಾಯಿತರು, ಬ್ಲ್ಯಾಕ್ ಮೇಲ್ ಮಾಡುವವರು, ಭಯೋತ್ಪಾದಕರು, ಏನು ಅರಿಯದ 6-7 ವರ್ಷದ ಹಸುಳೆ ಮಕ್ಕಳನ್ನ ಅಪಹರಿಸಿಕೊಂಡು ಹೋಗಿ ಅವಿಸಿಟ್ಟು ಗಡುವಿನೊಳಗೆ 1 ಲಕ್ಷ ಗಂಟು ತಲುಪಿಸಿದರೆ ನಿಮ್ಮ ಮಗು ಸಿಕ್ಕುತ್ತೆ, ಇಲ್ಲದಿದ್ದರೆ ಇಂಥ ದಿನ ಅದರ ಶಿರಚ್ಛೇದನವಾಗುತ್ತೆ ಅಂತ ನೋಟಿಸ್ ಕಳಿಸ್ತಾರೆ. ನಿಮ್ಮ ಕೋಪವಿರೋದು ದೊಡ್ಡರ ಮೇಲೆ, ಮುಗ್ಧ ಶಿಶುವಿನ ಮೇಲೆ ಯಾಕೆ ಕ್ರೌರ್ಯ ಅಂದ್ರೆ ಅವರು ಕೇಳ್ತಾರೆ. ಅವರಿಗೆ ಗೊತ್ತು ಯಾವ ಜಾಗದಲ್ಲಿ ಮಿಡಿದರೆ ಕರುಳಿನ ನೋವು ಹುಟ್ಟುತ್ತೆ ಅಂತ. ಸಾಧಾರಣ ಡಕಾಯಿತರಿಗೆ ಇಷ್ಟು ಸರಳ ಸೂತ್ರ ಗೊತ್ತಿರುವಾಗ ಮೇಧಾವಿ ಅಧಿಕಾರಿಗಳ ಸಲಹೆ ಸಹಾಯಗಳಿರುವ ಸರ್ಕಾರಕ್ಕೆ ಈ ಸೂತ್ರದ ಸೂಕ್ಷ್ಮ ಅನ್ವಯಗಳು ಗೊತ್ತಾಗೋದಿಲ್ವೇ? ಜಸವಂತ್ ಕೇಳಿದ. ಪಿತಾಜಿ ಯೋಚಿಸತೊಡಗಿದರು. ಮಕ್ಕಳು ಹೇಳೋದು ನಿಜ ಎನ್ನಿಸಿತು. ರಂಕಾ ಎನ್ನುವ ಹೆಸರನ್ನೇ ತೆಗೆದು ಒಂದು ಟ್ರಸ್ಟ್ ಮಾಡಿ ಪತ್ರಿಕೆಯನ್ನು ಅದಕ್ಕೆ ವಹಿಸಿ ಪತ್ರಕರ್ತರೇ ಅದರ ನಿರ್ವಾಹಕರೆಂದು ಮಾಡಿ ತಾನು ಸಂಪೂರ್ಣ ದೂರವಾದರೆ ಹೇಗೆ ಅನ್ನಿಸಿತು.
ತಾನು ಕಟ್ಟಿ ಬೆಳೆಸಿದ ಬ್ರಿಟಿಷರ ವಿರುದ್ಧ ಹೋರಾಡಿದ ಈಗ ತನ್ನ ಧರ್ಮಕ್ರಿಯೆಯ ಸಾಧನವಾದ ಸಂಸ್ಥೆಯನ್ನೇ ದಾನ ಮಾಡಿಬಿಡಲು ಮನಸ್ಸು ಒಪ್ಪಲಿಲ್ಲ. ಅದನ್ನು ಬಿಟ್ಟರೆ ತನಗೆ ಜೀವನವೇ ಶೂನ್ಯ ಎನಿಸತೊಡಗಿತು. ಬೇರೆ ಯಾವ ಉದ್ಯಮದ ಒತ್ತಾಸೆಯೂ ಇಲ್ಲದೆ ಬರೀ ಪತ್ರಿಕೆಗೆ ರಕ್ತ ಸುರಿಸುವ ಸರ್ಕಾರಿ ಕಿರುಕುಳವನ್ನು ಸಹಿಸಿಕೊಂಡು 1 ವರ್ಷ ಕೂಡ ಬದುಕುವ ಶಕ್ತಿ ಇರುವುದಿಲ್ಲವೆಂಬ ವಾಸ್ತವ ಹೊಳೆಯಿತು. ಎಂಥ ಮೇಧಾವಿ ಪತ್ರಕರ್ತನಾದರೂ ಸುದ್ದಿಯನ್ನು ಶೋಧಿಸು ತರುವುದರಲ್ಲಿ ಬರೆಯುವುದರಲ್ಲಿ ಗಟ್ಟಿಕನಾಗಿರುತ್ತಾನೆ. ಕಂಪನಿ ನಡೆಸುವ ಸಾಮರ್ಥ್ಯವಿರುವುದಿಲ್ಲ ಎನ್ನುವ ಇನ್ನೊಂದು ಮುಖ ಕಂಡಿತು. ಇವೆರಡು ಮುಖಗಳನ್ನು ಮಕ್ಕಳಿಗೆ ತಾನೇ ವಿವರಿಸಿದಾಗ ಅವರಿಬ್ಬರು ಮಾತನಾಡಿಕೊಂಡು ಬಂದಿದ್ದಂತೆ, ಬಾಬೂಜಿ, ಟ್ರಿಬ್ಯೂನ್ ಅಂದರೆ ನಿಮಗೆಷ್ಟು ಪ್ರೀತಿ ಅಂತ ನಮಗೆ ಗೊತ್ತು. ಮನೆ ಮುಂದೆ ನಟ್ಟು ನೀರೆರೆದು ಬೆಳೆಸಿದ ಮರವನ್ನು ಯಾರು ಪ್ರೀತಿಸೋಲ್ಲ. ಆದರೆ ಆ ಮರವು ಅತಿಯಾಗಿ ಬೆಳೆದು ಬೇರುಗಳು ಮನೆಯ ಅಡಿಪಾಯದೊಳಕ್ಕೆಲ್ಲ ನುಗ್ಗಿ ಕಟ್ಟಡವನ್ನೇ ಕುಸಿಸಿ ಕೆಡವುತ್ತೆ ಅನ್ನೋ ಸ್ಥಿತಿ ಬಂದಾಗ ಅದನ್ನು ಕಡಿದು ಹಾಕದೆ ಬೇರೆ ದಾರಿ ಇರೋಲ್ಲ. ಈಗ ಇಡೀ ಟ್ರಿಬ್ಯೂನನ್ನು ಮಾರಿಬಿಡೋಣ. ಬೇರೆ ಯಾರಾದರೂ ವೃತ್ತಪತ್ರಿಕಾ ಒಡೆಯರು ಅಥವಾ ಉದ್ಯಮಪತಿಗಳು ಕೊಂಡುಕೊಳ್ಳಲಿ. ನಮ್ಮ ತಲೆನೋವು ಅವರಿಗೆ ವರ್ಗಾಯಿಸಲ್ಪಡಲಿ. ಆ ದುಡ್ಡಿನಲ್ಲಿ ನಾವು ಬೇರೆ ಒಂದು ಉದ್ಯಮವನ್ನು ಸ್ಥಾಪಿಸೋಣ. ಟ್ರಂಕ್ ಟ್ರಸ್ಟಿಗೆ ಪ್ರತಿ ವರ್ಷ ಇನ್ನಷ್ಟು ಕಾಣಿಕೆ ಸಿಕ್ಕಿ ನೀವು ಅದನ್ನೆಲ್ಲ ದಾನ ಧರ್ಮದಲ್ಲಿ ವಿನಿಯೋಗಿಸಿ. ಹಾಕಿಕೊಂಡವನು ಸರ್ಕಾರದ ಮುಖವಾಣಿಯಾಗಿ ಮಾಡಿ ಇನ್ನಷ್ಟು ಲೈಸೆನ್ಸ್ ಹೊಡಿತಾನೆ ಪಿತಾಜಿ ತಕ್ಷಣ ಅಂದರು. ಅದು ಅವನ ವ್ಯವಹಾರ. ಮಾರಿದ ಮೇಲೆ ಅದನ್ನೆಲ್ಲ ನಾವು ಯೋಚಿಸಬಾರದು, ಜಸ್ವಂತ ಹೇಳಿದ. ಮಗನ ಮಾತು ಸರಿ ಅಂತ ತುಸು ಅನ್ನಿಸಿದರು. ಪತ್ರಿಕೆಯನ್ನು ಪರಭಾರ ಮಾಡಲು ಅವರ ಅಂತರಂಗ ಒಪ್ಪಲಿಲ್ಲ. ಈ ದೇಶದಲ್ಲಿ ಜವಳಿ ಗಿರಣಿ ತೆಗೆದು ತಡಿಸುತ್ತಿರುವ 1000 ಜನರಿದ್ದಾರೆ. ಸಿಮೆಂಟು, ಟೈರು, ಕಬ್ಬಿಣ, ಸ್ಕೂಟರ್, ರೇಡಿಯೋ, ಸೋಪು, ಕ್ಷೌರದ ಕತ್ತಿ ಹೀಗೆ ಪದಾರ್ಥಗಳನ್ನು ತಯಾರಿಸಿ ಕೋಟಿ ಲೆಕ್ಕದಲ್ಲಿ ಹಣ ಮಾಡಿರುವ 1,00,000 ಜನರಿದ್ದಾರೆ. ಆದರೆ ಟ್ರಿಬ್ಯೂನ್ ಪತ್ರಿಕೆಯನ್ನು ಹುಟ್ಟು ಹಾಕಿ ಬೆಳೆಸಿರುವವನು ಒಬ್ಬನೇ. ಅದನ್ನು ಮಾರಿದರೆ ಈ ದೇಶವೇ ಬೇಡ. ನ್ಯಾಯ ನೀತಿಯಿಂದ ರಾಜಕೀಯ ನಡೆಯುವ ಬೇರೆ ಯಾವ ದೇಶಕ್ಕಾದರೂ ಹೋಗಿ ಉದ್ಯಮ ಮಾಡಿ ಬದುಕಿ ಎಂದು ಮಕ್ಕಳಿಗೆ ಹೇಳುವ ಮನಸ್ಸಾಯಿತು. ಆದರೆ ಪತ್ರಿಕೆಯ ಮೂಲಕ ದೇಶದ ಸ್ವಾತಂತ್ರ್ಯಕ್ಕೆ ನಾನು ದುಡಿದಿದ್ದೀನಿ. ನನ್ನ ಮಕ್ಕಳಿಗೇಕೆ ಪರದೇಶಿಗಳಾಗಿ ದೇಶ ಬಿಟ್ಟು ಹೋಗಬೇಕು? ಈ ದೇಶ ಯಾರೊಬ್ಬ ವ್ಯಕ್ತಿಯ ಅಥವಾ ಕುಟುಂಬದ ಸ್ವಂತ ಆಸ್ತಿ ಏನು ಎಂಬ ಹಠ ಹುಟ್ಟಿತು. ಪತ್ರಿಕೆ ಮಾರೋದೊಂದು ಸಾಧ್ಯವೇ ಇಲ್ಲ. ಬೇರೆ ಏನಾದರೂ ಹೇಳಿ. ಸರ್ಕಾರಿ ಬಸ್ಸುಗಳನ್ನು ಗಿರಾಕಿಗಳಾಗಿ ನಂಬಬೇಡಿ. ಸ್ವತಂತ್ರವಾಗಿ ಎಷ್ಟು ಮಾರಬಹುದು ಅಷ್ಟೇ ಉತ್ಪತ್ತಿ ಮಾಡಿ. ಜವಳಿ ಗಿರಣಿಗೆ ಲಾಕ್ಔಟ್ ಘೋಷಿಸಿ. 3 ತಿಂಗಳು ಸಂಬಳವಿಲ್ಲದಿದ್ದರೆ ಪ್ರಧಾನಮಂತ್ರಿ ತಮಗೆ ಅನ್ನ ಹಾಕೋಲ್ಲ ಅಂತ 2,000 ಜನಕ್ಕೆ ಅರ್ಥವಾಗುತ್ತೆ ಎಂದು ಹುಕುಂ ಮಾಡುವ ದನಿಯಲ್ಲಿ ಹೇಳಿ ತಿರುಗಾಡಲು ಹೊರಟರು. ಮಕ್ಕಳಿಬ್ಬರು ತಮ್ಮಲ್ಲೇ ಸಮಾಲೋಚನೆ ಮಾಡಿದರು. ತಮ್ಮ ಮಾವಂದಿರು, ಭಾವ, ಮೈದುನರ ಸಲಹೆ ಪಡೆದರು. ಅನಂತರ 2 ದಿನವಾದ ಮೇಲೆ ಮತ್ತೆ ಪಿತಾಜಿಯ ಹತ್ತಿರ ಹೋದರು. ನಿಮ್ಮ ಭಾವನೆಗೆ ಅಡ್ಡಿ ಬರೋಕೆ ನಮಗಿಷ್ಟವಿಲ್ಲ. ಟ್ರಿಬ್ಯೂನಿನ ಗೌರವ ಉಳಿಸದಿದ್ದರೆ ನಾವು ನಿಮ್ಮ ಮಕ್ಕಳಾಗಿ ಏನು ಪ್ರಯೋಜನ? ಈಗ ಒಂದು ಕೆಲಸ ಮಾಡೋಣ. ಪತ್ರಿಕೆ 3 ತಿಂಗಳು ಯಾವ ತನಿಖಾ ವರದಿ, ಟೀಕೆ, ಟಿಪ್ಪಣಿ ಮಾಡದೆ ಮೃದುವಾಗಿರಲಿ. ಅಷ್ಟರಲ್ಲಿ ನಾವು ಸರ್ಕಾರದ ಜೊತೆ ಸಂಧಾನ ಮಾಡಿ ಉದ್ಯಮಗಳನ್ನು ಒಂದು ಸ್ಥಿತಿಗೆ ತಂದ್ಕೋತೀವಿ. ಆಮೇಲೆ ನೀವು ಮೊದಲಿನ ಹಾಗೆ ಸ್ವತಂತ್ರ ಮಾರ್ಗದಲ್ಲಿ ನಡೆಯಿರಿ. ಈ ಸಲಹೆ ಅವರಿಗೆ ವ್ಯಾವಹಾರಿಕ ಅನ್ನಿಸಿತು. ಆದರೆ ಆಗಿನ ಸಂಪಾದಕರಿಗೆ ಹೇಳುವುದು ಹೇಗೆ? ಇದುವರೆಗೆ ತಾವು ಒಂದು ದಿನವೂ ಪ್ರಧಾನ ಸಂಪಾದಕರಿಗೆ ಹೀಗೆ ಮಾಡಿ ಎಂದು ಹೇಳಿಲ್ಲ. ನೇಮಿಸುವ ಮೊದಲು ಪತ್ರಿಕೆಯ ಧ್ಯೇಯ ಧೋರಣೆಗಳನ್ನು ಒಮ್ಮೆ ವಿವರಿಸಿದ ನಂತರ ಹಸ್ತಕ್ಷೇಪ ಸಲ್ಲ ಎಂಬುದನ್ನು ವೃತ್ತದಂತೆ ಪಾಲಿಸಿಕೊಂಡು ಬಂದಿದ್ದೇನೆ ಎಂದು ನೆನೆಸಿಕೊಂಡರು. ಆದರೆ ಆಗ ಪ್ರಧಾನ ಸಂಪಾದಕರಾಗಿದ್ದ ಮೋಹನ್ ಜಳಗಾಂವ್ಕರ್ ಆದರ್ಶವಾಗಿದ್ದಂತೆಯೇ ವ್ಯವಹಾರವನ್ನು ಅರ್ಥ ಮಾಡಿಕೊಂಡಿದ್ದರು. ಇವರು ಸಂಕೋಚ ಪಟ್ಟುಕೊಂಡು ಎಂದ ತಕ್ಷಣ ಅವರು ರಾಗವನ್ನು ಅರಿತು, ಹಾಗೆ ಮಾಡೋಣ, ಪತ್ರಿಕೆ ಉಳಿದರೆ ತಾನೇ ತಮ್ಮ ಹೋರಾಟ ಮುಂದುವರಿಸೋಕೆ ಸಾಧ್ಯ ಎಂದರು. ಪತ್ರಿಕೆಯ ಪರವಾಗಿ ಕನ್ವರ್ ಜಸವಂತರು ಸರ್ಕಾರದ ನಾಯಕಿ ಹತ್ತಿರ ಹೋಗಿ ಮಧ್ಯಸ್ಥರನ್ನು ಕಳಿಸಿದರು. ನಾಯಕಿ 1 ತಿಂಗಳು ಪತ್ರಿಕೆಯ ದಾಟಿಯನ್ನು ಗಮನಿಸಿದಳು. ಬಗುಳದೆ, ಕಚ್ಚದೆ, ಗುರುಗುಟ್ಟದೆ, ಕಳ್ಳನನ್ನು ಗುರುತಿಸದೆ ತನ್ನ ಹೊರೆದುಕೊಳ್ಳುವ ಬದುಕುವ ನಾಯಿಯಂತೆ ಟ್ರಿಬ್ಯೂನ್ ನಡೆದುಕೊಳ್ಳುತ್ತಿದೆ ಎಂಬ ನಂಬಿಕೆ ಹುಟ್ಟಿದ ಮೇಲೆ ಒಂದೊಂದಾಗಿ ರಂಕ ಉದ್ಯಮಿಗಳಿಗೆ ಒಡ್ಡಿದ ಅಡ್ಡಿಗಳನ್ನು ತೆಗೆಸಿ ಹಾಕಿದಳು. ಪತ್ರಿಕೆಗೆ ಸರ್ಕಾರಿ ಜಾಹೀರಾತುಗಳನ್ನು ಬಿಡುಗಡೆ ಮಾಡಿದಳು. ಸರ್ಕಾರಿ ಜಾಹೀರಾತಿ ಬರುವುದನ್ನು ಗಮನಿಸಿದ ಉದ್ಯೋಗಪತಿಗಳು ತಮ್ಮವನ್ನು ಕೊಡತೊಡಗಿದರು. ಮುಂಬಯಿಯ ಜವಳಿ ಗಿರಣಿಯ ಮುಷ್ಕರದ ಬೆದರಿಕೆ ನಿಂತು ಹೋಯಿತು. ಜಳಗಾಂವ್ಕರ್ 3 ತಿಂಗಳು ಏನನ್ನೂ ಮುದ್ರಿಸಲಿಲ್ಲ. ಆದರೆ ವಿಷಯ ಸಂಗ್ರಹಿಸುತ್ತಿದ್ದರು. ಈ ಅವಧಿಯಲ್ಲಿ ಮಕ್ಕನ್ಲಾಲ್ರಿಗೆ ತಮ್ಮ ಪತ್ರಿಕೆಯನ್ನು ಓದಲು ಬೇಸರವಾಗುತ್ತಿತ್ತು. ಇದೇನು ಸುದ್ದಿ ಪತ್ರಿಕೆಯೋ ಮುಖವಾಣಿಯೋ ಎಂಬ ಅನುಮಾನ. ಅವರ ಸ್ನೇಹಿತ ವರ್ಗದವರೇ ಯಾಕೋ ಸಪ್ಪೆಯಾಗಿದೆ ಎಂದು ಸೂಚ್ಯವಾಗಿ ಹೇಳುತ್ತಿದ್ದರು. ಪತ್ರಿಕೆಯ ಪ್ರಸಾರ ಸಂಖ್ಯೆ ಇಳಿಯುತ್ತಿದೆ ಎಂದು ಸರ್ಕ್ಯುಲೇಷನ್ ಮ್ಯಾನೇಜರ್ ವರದಿ ಮಾಡುತ್ತಿದ್ದ. ಸಪ್ಪೆಯಾಗಿದ್ದ ಟ್ರಿಬ್ಯೂನ್ ಎಂದರೆ ಅದಕ್ಕೆ ಅಭ್ಯಸ್ತವಾದ ಓದುಗರಿಗೆ ರೊಚ್ಚು ಹುಟ್ಟುತ್ತಿತ್ತು. ಮತ್ತೆ ಟೀಕೆಯನ್ನು ಆರಂಭಿಸಿದ ನಂತರ ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಹೇಗೆ ನಾಶವಾಗುತ್ತಿದೆ ಎಂಬ ವಿವರವಾದ ಸುದ್ದಿ ಮಾಡಿ ರಂಕ ವಿದೇಶಿ ಪತ್ರಿಕೆಗಳಿಗೆ ಪ್ರಕಟಿಸಿದರು. ಪರಿಣಾಮವಾಗಿ ಸರ್ಕಾರ ಟ್ರಿಬ್ಯೂನನ್ನು ತಕ್ಷಣ ಅಪ್ಪಳಿಸಲಿಲ್ಲ. ಇನ್ನೂ ಆಳವಾಗಿ ಹಿಂಸಿಸುವ ದಾರಿಗಳನ್ನು ಹುಡುಕತೊಡಗಿತು. ಊಟ ಮಾಡುವಾಗ ರವೀಂದ್ರನಿಗೂ ಹಾಗೂ ಈಗೂ ಪತ್ರಿಕಾ ಆಡಳಿತದಲ್ಲಿ ಆಗಿರುವ ವ್ಯತ್ಯಾಸ ಸ್ಪಷ್ಟವಾಯಿತು. ಆಗಿನಿಂದ ರಂಕ ಒಂದು ಉಪಾಯ ಕಂಡುಹಿಡಿದರು. ಆಗಾಗ್ಗೆ ಪ್ರಧಾನಿಯನ್ನು ತಾವೇ ಭೇಟಿ ಮಾಡಿ ವಿಶ್ವಾಸ ವಿಧಾಯಿತೆಯನ್ನು ತೋರಿಸುವುದು. ನಾನು ಸಂಪಾದಕರ ಸ್ವಾತಂತ್ರ್ಯದಲ್ಲಿ ಎಂದು ತಲೆ ಹಾಕುವುದಿಲ್ಲ. ಅವರು ಆಗಾಗ್ಗೆ ಅತಿ ಮಾಡ್ತಾರೆ, ನಾನು ಹೇಳ್ತೀನಿ ಎಂದು ಸಮಾಧಾನ ಹೇಳುವುದು. ಆಗ 1-2 ತಿಂಗಳು ಪತ್ರಿಕೆ ತನ್ನ ವಿಮರ್ಶಾ ಗುಣವನ್ನು ಬದಿಗಿಟ್ಟು ಕೇವಲ ಮುಖವಾಣಿಯಂತೆ ವರ್ತಿಸುವುದು.
ಬೇಕಿದ್ದರೆ ಪಾಕಿಸ್ತಾನದ ಉದ್ದಟತನವನ್ನು, ಅಮೆರಿಕೆಯ ವಿದೇಶಾಂಗ ನೀತಿಯ ಕುರಿತು ಕಟು ಸಂಪಾದಕೀಯ ಬರೆಯುತ್ತಿರುವುದು. 2 ತಿಂಗಳಾದ ನಂತರ ಸರ್ಕಾರದ ಒಂದು ದೊಡ್ಡ ಭ್ರಷ್ಟ ಕೃತ್ಯವನ್ನು ಹೊರಹಾಕುವುದು. ಹೀಗೆ 3 ಸಲ ಆದ ನಂತರ ಪ್ರಧಾನಿಗೆ ಮುದುಕನ ತಂತ್ರ ಅರ್ಥವಾಯಿತು. ತನ್ನ ಕಿರುಕುಳ ವಿಧಾನವನ್ನು ಮತ್ತೆ ಆರಂಭಿಸಿದರು. ಟ್ರಿಬ್ಯೂನ್ ಪತ್ರಿಕೆಯ ಯಾವ ವರದಿಗಾರನಿಗಾಗಲಿ ಸ್ಥಾನೀಯ ಸಂಪಾದಕನಿಗಾಗಲಿ ದಿಲ್ಲಿಗೆ ಹೋದರೆ ಪತ್ರಿಕೆಗೂ ಸರ್ಕಾರಕ್ಕೂ ಈಗ ನಡೆಯುತ್ತಿರುವ ಪಂದ್ಯ ಯಾವ ರೂಪದಲ್ಲಿದೆ, ಮುದುಕನ ಹೊಸ ತಂತ್ರವೇನು, ಪ್ರಧಾನಿ ಆಧುನಿಕ ರೋಷವೆಂಥದ್ದು ಎಂಬುದನ್ನು ವಿಚಾರಿಸಿ ತಿಳಿದುಕೊಳ್ಳುವುದು ಪ್ರವಾಸದ ಬಹುಮುಖ್ಯ ಅಂಗವಾಗಿದೆ. ಈ ಒಳ ಒತ್ತಡಗಳನ್ನು ಅರಿತು ಭಾವನೆಯ ಮಟ್ಟದಲ್ಲಿ ಅವರ ಉತ್ಸಾಹ, ಕೋಪ, ತಂತ್ರ, ಪ್ರತಿತಂತ್ರ, ಪೆಟ್ಟು ಕೊಡುವ ಉದ್ವಿಗ್ನತೆಗಳಿಗೆ ಒಳಗಾಗದೆ ಟ್ರಿಬ್ಯೂನ್ನಲ್ಲಿ ಪತ್ರಕರ್ತನಾಗುವುದು ಯಾರಿಗೂ ಸಾಧ್ಯವಿಲ್ಲವೆನ್ನುವುದು ಅವನಿಗೆ ನೆನಪಿಗೆ ಬಂತು. ಇದಾವುದರ ಪರಿವೆಯೂ ಇಲ್ಲದೆ ಆಳುವ ಪಕ್ಷದ ಪ್ರಚೋದನೆಯಿಂದ ಸಂಬಳಕ್ಕಾಗಿ ಮುಷ್ಕರ ಮಾಡುವ, ನಿಧಾನ ತಂತ್ರ ಹೂಳುವ, ಯಂತ್ರಗಳಿಗೆ ಮರಳು ಎರಚಿ ಹಾಳು ಮಾಡುವ ಕಾರ್ಮಿಕರನ್ನು ಕಂಡರೆ ರವೀಂದ್ರನಿಗೆ ಅಸಹ್ಯ ಹುಟ್ಟಿಸುತ್ತಿತ್ತು. ಇವರಲ್ಲಿ ನ್ಯಾಯ ಪ್ರಜ್ಞೆ ಹುಟ್ಟುವುದು ಎಂದು ತಾನು ಮತ್ತು ತನ್ನಂತಹ ಇತರ ಕೆಲವು ಸಹೋದ್ಯೋಗಿಗಳು ಚಿಂತಿಸಿದ್ದುಂಟು. ರವಿಜಿ, ನೀವು ನಾನ್ ವೆಜ್ ತಿನ್ನೋದೇ ಇಲ್ವೇ? ಕೇತ್ರಿ ಹೇಳಿದ. ಪ್ರಯತ್ನವನ್ನೇ ಮಾಡಿಲ್ಲ. ನಾನು ಮಾರ್ವಾಡಿ, ವೈಷ್ಣವ ಪಂಥ, ಜೊತೆಗೆ ಜೈನ ಧರ್ಮ ಸೇರಿದೆ. ಆದರೆ ಯುಸಿ ಹಾರ್ವರ್ಡ್ನಲ್ಲಿ ನಾನ್ ವೆಜ್ ತಿನ್ನದಿದ್ದರೆ ಅಮೆರಿಕದಲ್ಲಿ ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಲ್ಲ. ಶುರುವಿನಲ್ಲಿ ಕಷ್ಟವಾಯಿತು, ಅಭ್ಯಾಸದಿಂದ ರುಚಿ ತಾನಾಗಿ ಹುಟ್ಟುತ್ತೆ. ಈಗ ಪರಿಸ್ಥಿತಿ ಬದಲಾಗಿರುವುದು ರವೀಂದ್ರನ ಅರಿವಿಗೆ ಬಂತು. ಹಿಂದೆ ಇಂಥದ್ದೇನಾದರೂ ಇದ್ದರೆ ನೇರವಾಗಿ ಪ್ರಧಾನ ಸಂಪಾದಕರೇ ತನ್ನನ್ನು ಸಂಪರ್ಕಿಸಿ ಕೆಲವು ದಿನ ತಡಿ, ಬಟ್ ಡು ನಾಟ್ ಕಿಲ್ ದ ಸ್ಟೋರಿ ಎನ್ನುತ್ತಿದ್ದರು. ಇವೆಲ್ಲ ಅವರ ಕ್ಷೇತ್ರ. ಆಡಳಿತದಿಂದ ಯಾರೂ ತನಗೆ ನೇರವಾಗಿ ಹೇಳುತ್ತಿರಲಿಲ್ಲ. ಈಗ ಮಕ್ಕಳು ಒಂದು ತಂತ್ರ ಮಾಡಿದ್ದಾರೆ. ಇಡೀ ರಂಕಾ ಉದ್ಯಮಿಗಳಿಗೆ ಹಣಕಾಸಿನ ನಿರ್ದೇಶಕನಾಗಿ ಕೇತ್ರಿಯನ್ನು ನೇಮಿಸಿದ್ದಾರೆ. ಅದರೊಳಗೆ ಟ್ರಿಬ್ಯೂನ್ ಕಂಪನಿಯನ್ನು ಸೇರಿಸಿದ್ದಾರೆ. ವಯಸ್ಸು ಆಗಿ ಪದೇ ಪದೇ ಆರೋಗ್ಯವು ಕೆಡುತ್ತಿರುವ ಮುದುಕರಿಗೆ ಇದರ ಒಳಮರ್ಮ ತಿಳಿಯುತ್ತಿಲ್ಲ. ಕೇತ್ರಿ ನೇರವಾಗಿ ಸಂಪಾದಕರನ್ನೇ ಸಂಪರ್ಕಿಸಿ ಮಾತನಾಡುತ್ತಾನೆ. ಪತ್ರಿಕೆ ಉಳಿಯಬೇಕಾದರೆ ನಾವು ನೀವು ಕಲಿತು ಪರಸ್ಪರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಉಳಿಸಬೇಕು ಎನ್ನುತ್ತಾನೆ. ಇದನ್ನು ಮುದುಕರಿಗೆ ತಿಳಿಸುವುದು ಹೇಗೆ? ತಿಳಿಸುವುದು ಯಾರು? ಟ್ರಿಬ್ಯೂನ್ ಪತ್ರಿಕೆಯ ಸ್ವತಂತ್ರ ವ್ಯಕ್ತಿತ್ವದ ದಿನಗಳು ಮುಗಿಯುತ್ತಾ ಬಂದವೇನೋ ಎನಿಸತೊಡಗಿತು. ಅಷ್ಟರಲ್ಲಿ ತಟ್ಟೆಗಳನ್ನು ಎತ್ತಲು ಬಂದ ಬೇರೆ, ಸರ್, ಡೆಸರ್ಟ್ ಯಾವುದು ಎಂದ. ಕೇತ್ರಿ ಮರುದಿನ ದಿಲ್ಲಿಗೆ ಹೋಗಲಿಲ್ಲ. ಬೆಳಿಗ್ಗೆ ಎದ್ದು ಮುಖ್ಯಮಂತ್ರಿಗಳಿಗೆ ಮನೆಗೆ ಹೋಗಿದ್ದನೆಂದು ರವೀಂದ್ರನಿಗೆ ಗೆಸ್ಟ್ ಹೌಸಿನ ಮೂಲದಿಂದ ಸುದ್ದಿ ಬಂತು. ಅವನು ಶಾಂತಮೂರ್ತಿಯನ್ನು ಕರೆದು ನಿನ್ನೆ ರಾತ್ರಿ ಕೇತ್ರಿ ತನ್ನೊಡನೆ ಆಡಿದ ಮಾತಿನ ದಾಟಿಯನ್ನು, ಈಗ ಅವನು ಬಂದಿರುವ ಕಾರಣವನ್ನು ಪತ್ತೆ ಮಾಡಿಟ್ಟುಕೊಳ್ಳುವಂತೆ, ಆದರೆ ಎಲ್ಲವನ್ನೂ ಹೆಂಡತಿ ಶಶಿರೇಖೆಗೆ ಕೂಡ ಹೇಳದಷ್ಟು ಗುಟ್ಟಿನಲ್ಲಿ ಇಟ್ಟುಕೊಂಡಿರುವಂತೆ ಸೂಚಿಸಿದ. ರಾತ್ರಿ ಮನೆಗೆ ಹೋಗಿ ಊಟ ಮಾಡಿ ಮಲಗುವ ಸಿದ್ಧತೆಯಲ್ಲಿದ್ದಾಗ ಫೋನ್ ಬಾರಿಸಿತು. ಶಾಂತಮೂರ್ತಿ ಏನಾದರೂ ಸುದ್ದಿ ದೊರಕಿಸಿಕೊಂಡಿದ್ದಾನೆಂದು ಅಂದುಕೊಂಡು ಹೋಗಿ ರಿಸೀವರ್ ಎತ್ತಿಕೊಂಡಾಗ ಕೇಳಿದುದು ತಲ್ವಾರ್ ಧ್ವನಿ. ಗೋಪಿಕೃಷ್ಣ ತಲ್ವಾರ್, ಪ್ರಧಾನ ಸಂಪಾದಕ, ದಿಲ್ಲಿಯಿಂದ ಮಾತಾಡುತ್ತಿದ್ದಾರೆ. ಹಾಯ್ ರವಿಜಿ, ನಿಮಗೊಂದು ಮುಖ್ಯ ಸುದ್ದಿ ಹೇಳುತ್ತೇನೆ. ಅದಕ್ಕಿಂತ ಮೊದಲು ನಿಮ್ಮನ್ನು ಕೇಳಬೇಕು. ಕೇತ್ರಿ ಬೆಂಗಳೂರಿನಲ್ಲಿ ಏನು ಮಾಡ್ತಿದ್ದಾರೆ? ಇವತ್ತು ಬೆಳಿಗ್ಗೆ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಭೇಟಿಯಾಗಿ ಗೆಸ್ಟ್ ಹೌಸ್ನಲ್ಲಿ ಬ್ರೇಕ್ಫಾಸ್ಟ್ ಮಾಡಲಿಲ್ವಂತೆ. ಅಂದರೆ ಮುಖ್ಯಮಂತ್ರಿಗಳ ಮನೆಯಲ್ಲೇ ಆಗಿದೆ ಅಂತ ಊಹೆ. ಆಮೇಲೆ ಸಂಜೆ ತನಕ ಎಲ್ಲಿದ್ದರೂ ಗೊತ್ತಿಲ್ಲ. ಆಫೀಸ್ ಕಾರ್ ತಗೊಂಡು ಹೋಗಿರಲಿಲ್ಲ. ನಿಮ್ಮ ತನಿಖಾ ಮಾಹಿತಿ ಸಾಲದು. 1,500 ಮೈಲಿ ದೂರದಲ್ಲಿರೋ, ನಾನು ಹೇಳ್ತೀನಿ, ಅಲ್ಲೊಂದು ದೊಡ್ಡ ಮ್ಯಾಂಗನೀಸ್ ಡೆಪಾಸಿಟ್ ಇದೆಯಲ್ಲ, ಜೋಗ್ನಾಥ್ ಹಿಲ್ ರೇಂಜ್ ಅಂತ, ಅದು ನೋಡೋಕೆ ಹೋಗಿದ್ದಾನೆ. ಪ್ರಾಯಶಃ ನಿಮ್ಮ ಕರ್ನಾಟಕದ ರೆವಿನ್ಯೂ ಮಂತ್ರಿ ಕಾರ್ಯ ವ್ಯವಸ್ಥೆ ಮಾಡಿರ್ಬೋದು. ಈಗಾಗಲೇ ಗಣಿ ವಿಜ್ಞಾನಿ ಹೋಗಿ ಸರ್ವೆ ಮಾಡಿ ವರದಿ ಸಲ್ಲಿಸಿದ್ದಾರೆ. ರಂಕಾಜಿಯ ಮಕ್ಕಳು ಇನ್ನೊಂದು ಗಣಿ ಆರಂಭಿಸೋ ಸನ್ನಾಹದಲ್ಲಿದ್ದಾರೆ. ರಂಕಾಜಿ ಆರೋಗ್ಯ ಏನೇನು ಸರಿ ಇಲ್ಲ, ಜ್ಞಾಪಕ ಬುದ್ಧಿಯೂ ಕಮ್ಮಿ ಆಗಿದೆ. ಬುದ್ಧಿ ಸರಿಯಾಗಿದ್ದಾಗ ಟ್ರಿಬ್ಯೂನ್ ನನ್ನ ಪತ್ರಿಕೆಯ ಸ್ವಾತಂತ್ರ್ಯ ಪಾವಿತ್ರ ಅಂತ ಮಾತಾಡ್ತಾರೆ. ನನ್ನನ್ನು ಕರೆಸಿ ದೇಶದ ವಿಷಯ, ಪತ್ರಿಕಾ ಸ್ವಾತಂತ್ರ್ಯದ ವಿಷಯ ಮಾತಾಡ್ತಾರೆ. ಮಾತು ಅಂದರೆ ಹಳೆಯ ನೆನಪು. ಇವತ್ತಿನ ಪರಿಸ್ಥಿತಿ ಅರಿವಾಗಲಿ ಪರಿಹಾರವಾಗಲಿ ಅವರ ತಲೆಗೆ ಹೋಗ್ತಿಲ್ಲ. ಮಕ್ಕಳು ಪತ್ರಿಕೆಯ ವ್ಯವಹಾರ ನೀತಿ ಧೋರಣೆಗಳನ್ನ ತಮ್ಮ ವಶಕ್ಕೆ ತಗೊಂಡು ಆಗಿ ಹೋಯಿತು. ರಂಕಾಜಿಗೆ ನಾನು ಏನು ದೂರು ಹೇಳುವಂತಿಲ್ಲ. ಹೇಳಿದರೆ ಅದನ್ನು ಗ್ರಹಿಸಿ ತಮ್ಮತನವನ್ನು ಸ್ಥಾಪಿಸಿಕೊಳ್ಳುವಷ್ಟು ಶಕ್ತಿಯೂ ಅವರಲ್ಲಿಲ್ಲ ಎನ್ನುತ್ತಿದ್ದಂತೆ ರವೀಂದ್ರ ನಿನ್ನೆ ರಾತ್ರಿ ಕೇತ್ರಿ ತನ್ನೊಡನೆ ಆಡಿದ ಮಾತುಗಳನ್ನು ವರದಿ ಮಾಡಿದ. ನಿಮ್ಮ ಕೈಲೂ ಮಾತಾಡಿದ್ದೇನೆ. ನಿಮ್ಮ ಮುಖ್ಯಮಂತ್ರಿ ರೆವಿನ್ಯೂ ಮಂತ್ರಿಗೆ ದಿಲ್ಲಿ ಬಂದಿದ್ದಾಗಲೇ ಗಣಿ ಉದ್ಯಮದ ಒಪ್ಪಂದ ಆಗಿದೆ. ಕೇಂದ್ರ ನಾಯಕತ್ವದ ಒಪ್ಪಿಗೆ, ಮಾರ್ಗದರ್ಶನ, ಸಮ್ಮತಿ ಇಲ್ಲದೆ ಇಂಥ ದೊಡ್ಡ ವ್ಯವಹಾರಕ್ಕೆ ರಾಜ್ಯದ ನಾಯಕರು ಇಳಿಯುವಲ್ಲ. ವಿರೋಧ ಪಕ್ಷದವರು ನಾಳೆ ಗಲಾಟೆ ಮಾಡಿದಾಗ ತಮ್ಮನ್ನು ಸಂರಕ್ಷಿಸೋಕೆ ಓತಿ ಖ್ಯಾತನಿಗೆ ಸಾಕ್ಷಿ ಹೇಳೋಕೆ ಬೇಲಿ ಬೇಕಾಗುತ್ತೆ. ಕೇಂದ್ರದವರು ಬೇಕಲ್ಲ. ಅದಿರಲಿ, ಕಳೆದ ವಾರ ಕೇತ್ರಿ ನನ್ನ ಕೈಲೂ ಇದೇ ಥರ ಮಾತಾಡಿದ. ಶರಾಟನ್ ಹೋಟೆಲ್ಗೆ ಊಟಕ್ಕೆ ಕರ್ಕೊಂಡು ಹೋಗಿದ್ದ. ಅವನು ಹೇಳಿದ, ನಾನು ಕೇಳಲಿಲ್ಲ. ಪತ್ರಿಕೆಯ ಧೋರಣೆನ ಹಿರಿಯ ರಂಕಾಜಿ 40 ವರ್ಷ ಹಿಂದೆ ನಿರ್ಧರಿಸಿದ್ದಾರೆ. ಮಹಾತ್ಮ ಗಾಂಧಿ ಪ್ರಧಾನಿಯಾಗುವ ಪೂರ್ವದ ಜವಾಹರ್ಲಾಲ್ ನೆಹರು, ರಾಜೇಂದ್ರ ಬಾಬ್, ವಲ್ಲಭಾಯ್ ಪಟೇಲ್, ರಾಜಾಜಿ ಇವರೆಲ್ಲ ಅದರ ಮೆಚ್ಚಿ ಬೆನ್ನು ತಟ್ಟಿದ್ದಾರೆ. ದೇಶ ವಿದೇಶಗಳಲ್ಲೆಲ್ಲ ನಮ್ಮ ಪತ್ರಿಕೆಯ ಅಭಿಪ್ರಾಯ ಅಂದರೆ ಗೌರವವಿದೆ. ಅದರ ಧೋರಣೆಯಲ್ಲಿ ಯಾವ ಕಿಂಚಿತ್ ಬದಲಾವಣೆಯಾದರೂ ಲಕ್ಷಗಟ್ಟಲೆ ಮೆಚ್ಚುಗೆಯ ಓದುಗರ ನೈತಿಕ ಪ್ರಜ್ಞೆಗೆ ನೋವಾಗುತ್ತೆ. ತಮ್ಮನ್ನು ತಾವು ಸಮರ್ಪಿಸಿಕೊಂಡ ದುಡಿದು ಬೆಳೆಸಿರೋ ಪತ್ರಕರ್ತರು ಸತ್ತೋರಾದರೆ ಅವರ ಆತ್ಮಕ್ಕೆ, ಇನ್ನೂ ಕೆಲಸ ಮಾಡ್ತಿರೋ ವೃತ್ತಿ ಗೌರವಕ್ಕೆ ಆಘಾತವಾಗುತ್ತೆ. ಇದೆಲ್ಲ ನಾನು ಹಿರಿಯ ರಂಕಾಜಿ ಕೈಲಿ ಮಾತಾಡಬೇಕು ಅಂದೆ. ಎಸ್, ಯು ಹ್ಯಾವ್ ಪಾಯಿಂಟ್.
ಆದರೆ ಪತ್ರಿಕೆ ಬದುಕುಳಿಯಬೇಕು ಅಂದ. ಅವನು ಯಾವತ್ತೂ ಹೊರಟು ಮಾತಾಡೋಲ್ಲ, ನಯ ಆದರೆ ನಿರ್ದಯ. ನಾನು ಅರ್ಥ ಮಾಡ್ಕೊಂಡಿರೋ ಮಟ್ಟಿಗೆ ಹಿರಿಯ ರಂಕಾಜಿಯನ್ನ ಇಬ್ಬರು ಮಕ್ಕಳು ಬುದ್ಧಿ ಭಾವನೆ ಮಟ್ಟದಲ್ಲಿ ಆವರಿಸಿ ಆಕ್ರಮಿಸಿಕೊಂಡಿದ್ದಾರೆ. ಅವರ ಪಾರ್ಥಿವ ಶರೀರ ಬದುಕಿದ್ದರೂ ಕೆಲವು ತಿಂಗಳು ಮಾತ್ರ, ಅದು ತುಂಬ ದುಡ್ಡಿರೋದ್ರಿಂದ ತಜ್ಞ ಡಾಕ್ಟರ್ಗಳ ಸಹಾಯದಿಂದ. ಇನ್ನು ನಾನೇನು ಮಾಡಬೇಕು ಅಂತ ಸ್ವಲ್ಪ ಯೋಚಿಸಿದ್ದೀನಿ. ಪೂರ್ತಿ ನಿಶ್ಚಯ ಮಾಡಿಲ್ಲ. ಪ್ರಧಾನ ಸಂಪಾದಕನ ಸ್ಥಾನ ಏನಿದ್ದರೂ ಮಾಲೀಕರ ಖುಷಿ ಇರೋವರೆಗೆ. ಇತರ ಪತ್ರಕರ್ತರಿಗೆ ಅನ್ವಯಿಸುವ ನೌಕರಿ ಸುರಕ್ಷಿತತೆ ನನಗೆ ಅನ್ವಯಿಸೋಲ್ಲ. 3 ತಿಂಗಳ ಸಂಬಳ ಕೊಟ್ಟು ಅವರೇ ನನ್ನನ್ನು ಹೋಗು ಅನ್ಬೋದು. ಅದಕ್ಕಿಂತ ಮೊದಲು ನಾನು ರಾಜೀನಾಮೆ ಕೊಟ್ಟು ಹೊರಬರುವುದು ಗೌರವ ಮಾರ್ಗ. ನನ್ನ ಹೆಂಡತಿ ಕೈಲಿ ಮಾತಾಡಿದ್ದೀನಿ. ನಮಗೆ ಹಣಕಾಸಿನ ಕಾರ್ಪಣ್ಯ ಉಂಟಾಗೋಲ್ಲ. ಮಗ ಒಳ್ಳೆ ನೌಕರಲ್ಲಿ ಇದ್ದಾನೆ, ಮಗಳಿಗೆ ಮದುವೆಯಾಗಿದೆ. ಹೆಂಡತಿಗೆ ಜೈಹಿಂದ್ ಮಹಿಳಾ ಕಾಲೇಜಿನಲ್ಲಿ ರೀಡರ್ ಕೆಲಸವಿದೆ. ನಮಗೊಂದು ಸ್ವಂತ ಜೋಪಡಿ ಇದೆ. ನಾನು ಮನೆ ಖರ್ಚಿಗೆ ತಿಂಗಳಿಗೆ 2,000 ಎಲ್ಲಾದರೂ ಸಂಪಾದಿಸಿಕೊಡಬಲ್ಲೆ. ಮನೆಯಲ್ಲಿ ಕೂತು ಯಾವುದಾದ್ರೂ 2 ಪತ್ರಿಕೆ ಒಂದೊಂದು ಲೇಖನ ಹೊಸದರೂ ಅಷ್ಟು ಬರುತ್ತೆ. ಆದರೆ ಟ್ರಿಬ್ಯೂನ್ ಪ್ರಧಾನ ಸಂಪಾದಕನ ಹೆಂಡತಿಯನ್ನು ಅಂತಸ್ತು, ಇಷ್ಟೊಂದು ಸಂಬಳ, ಫೋನ್, ಡ್ರೈವರ್ ಸಮೇತ ಕಾರು, ಇಷ್ಟೆಲ್ಲ ಯಾವ ಹೆಂಡತಿ ಬೇಡ ಅಂತಾಳೆ? ನಿಮ್ಮದು ಯಾವತ್ತೂ ಹೀಗೆ, ಎಲ್ಲೂ ಹೊಂದಿಕೊಳ್ಳೋಲ್ಲ, ಯಾರು ನಿಮ್ಮ ಜೊತೆ ಹೊಂದೋಲ್ಲ. ನಾನೊಬ್ಬಳೇ ಕಟ್ಟಿಕೊಂಡಿದ್ದಕ್ಕೆ ಬಿಟ್ಟು ಹೋಗದೆ ಹೇಗ್ತಿದ್ದೀನಿ. ಈಗ ನನ್ನ ಸಂಬಳದ ಮೇಲೂ ನಿಮಗೆ ಕಣ್ಣೆ ಅಂತ ರೇಗಾಡಿದಳು. ನನಗೆ ಅವಳ ಸ್ವಭಾವ ಗೊತ್ತು, ನನ್ನ ಶಕ್ತಿಯೂ ಗೊತ್ತು. ಎಷ್ಟೇ ರೇಗಾಡಲಿ, ತತ್ವದ ಪ್ರಶ್ನೆ ಬಂದಾಗ ನಾನು ನನ್ನ ಮನಸ್ಸಿನಂತೆ ಮಾಡ್ತೀನಿ. ಈಗ ನಾನು ಏನು ಯೋಚನೆ ಮಾಡಿದ್ದೀನಿ ಅಂದರೆ, ಮೊದಲು ರಂಕಾಜಿನ ನೋಡಿ ಮಾತಾಡ್ತೀನಿ. ನಾನೊಬ್ಬನೇ ಅವ್ರ ಕೈಲಿ ಮಾತಾಡೋ ಅವಕಾಶ ಸಿಕ್ಕರೆ ಪ್ರಾಯಶಃ ಅವರು ಅಂಥ ಅವಕಾಶ ಕೊಡದ ಹಾಗೆ ನಿರ್ವಹಿಸ್ತಾರೆ ಅನಿಸುತ್ತೆ. ಅನಂತರ ನನ್ನ ತೀರ್ಮಾನ ಅಂತಿಮವಾಗುತ್ತೆ. ದಿಲ್ಲಿಯಲ್ಲಿ ಇದ್ದುಕೊಂಡೇ ಯಾವುದಾದ್ರೂ ವಿದೇಶ ಪತ್ರಿಕೆಗೆ ಕರೆಸ್ಪಾಂಡೆಂಟ್ ಆಗಿ ಕೆಲಸ ತಗೊಳ್ಳೋದು. ಸಿಕ್ಕೋದು ಕಷ್ಟವಾಗಲಿಕ್ಕಿಲ್ಲ. ಅವರು ಅವರ ನಾಣ್ಯದಲ್ಲಿ ಲೆಕ್ಕ ಹಾಕೋದ್ರಿಂದ ನನಗೆ ಭಾರತದ ರೂಪಾಯಲ್ಲಿ 5-6 ಸಾವಿರವಾದರೂ ಸಿಗುತ್ತೆ. ನಾನೇ ಸ್ವತಂತ್ರವಾಗಿ ಒಂದು ಪಾಕ್ಷಿಕ ಪತ್ರಿಕೆ ಹೊರಡಿಸೋದು. ಆದರೆ ನುಣುಪಾದ ಹೊಳೆಯುವಕ್ಕಾಗದವಲ್ಲ. ಕಚ್ಚಾ ನ್ಯೂಸ್ ಪ್ರಿಂಟ್, ಸ್ಪೋರ್ಟ್ಸ್, ಸಿನಿಮಾ, ಕ್ವಿಜ್ ಮೊದಲಾದ ಬೇರೆ ಯಾವ ಆಕರ್ಷಣೆಯೂ ಇಲ್ಲ. ಇದುವರೆಗೆ ಯಾವ ತನಿಖಾ ವರದಿ ಮಾಡ್ತಿದ್ದೀವೋ ಅದೇ ರೀತಿ ಸಂಗತಿಗಳನ್ನು ದೊರಕಿಸಿ ಪ್ರಕಟಿಸೋದು. ಇಂಥ ಒಳ ಸಂಗತಿಗಳನ್ನು ಹೊರಹಾಕಬೇಕು ಅನ್ನುವಂಥ ಜನಗಳು ಸರ್ಕಾರಿ ಕಚೇರಿಗಳಲ್ಲೇ ಇರ್ತಾರೆ, ಆಡಳಿತ ಪಕ್ಷದ ಒಳಗೆ ಇರ್ತಾರೆ ಅನ್ನೋ ಸಂಗತಿ ನಿಮಗೂ ಗೊತ್ತಿದೆ. ಎಂಥ ಸ್ಥಿತಿ ಬಂದರೂ ನಾನು ಜೈಲಿಗೆ ಹೋದರೂ ಸರಿ, ಸುದ್ದಿ ಮೂಲ ಬೇರೆಯವರಿಗೆ ತಿಳಿಸೋಲ್ಲ ಅನ್ನೋ ನಂಬಿಕೆ ಉಳಿಸಿಕೊಂಡ್ರೆ ಸಾಕು. ಟ್ರಿಬ್ಯೂನ್ಗೆ ಸುದ್ದಿ ಒದಗಿಸುತ್ತಿದ್ದವರೇ ನಮಗೂ ಒದಗಿಸ್ತಾರೆ. ನಾಳೆ ಏನಾದರೂ ಕೋರ್ಟ್ ಕಟ್ಲೆ ಬಿದ್ದರೆ ಫೀಸು ಇಲ್ಲದೆ ನಮ್ಮ ಪರವಾದ ವಾದ ಮಾಡುವ ಕೆಲವರು ವಕೀಲರಿದ್ದಾರೆ. ನಾನೇನು ಅವ್ರ ಕೈಗಳೆಲ್ಲ ಮಾತಾಡಿಲ್ಲ. ರಂಕಾಜಿ ಭೇಟಿ ಮಾಡಿದ ಮೇಲೆ ಮಾತಾಡ್ತೀನಿ. ಒಟ್ಟಿನಲ್ಲಿ ಶುರುವಿಗೆ 50,000 ಪ್ರತಿ ಖರ್ಚಾದರೆ ಸಾಕು. ಕ್ರಮೇಣ 1-1.5 ಲಕ್ಷ ಮುಟ್ಟಬಹುದು. ಸದ್ಯದ ಟ್ರಿಬ್ಯೂನ್ ಓದಿದರೆ ನಮ್ಮ ಹೊಸ ಪಾಕ್ಷಿಕವನ್ನು ಕೊಂಡು ಓದು ಹಿತೈಷಿಗಳಾಗ್ತಾರೆ. ತನಿಖಾ ಸಂಗತಿಗಳಲ್ಲದ ಪ್ರಜೆಗಳ ಮೂಲಭೂತ ಹಕ್ಕು, ಪ್ರಜಾಪ್ರಭುತ್ವ, ಸಾಮಾಜಿಕ ನ್ಯಾಯ ಮೊದಲಾದ ವಿಷಯಗಳ ಮೇಲೆ ಗಂಭೀರ ಲೇಖನಗಳನ್ನು ಹಾಕಬೇಕು. ಒಂದೇ ಒಂದು ಪುಟ ಜಾಹೀರಾತನ್ನು ಹಾಕೋದಿಲ್ಲ ಅಂತ ಮೊದಲೇ ಘೋಷಿಸ್ಕೊಳ್ಬೇಕು. ಹಲೋ, ಕೇಳ್ತಿದ್ದೀರಾ? ನಾನೊಬ್ಬನೇ ಮಾತಾಡ್ತಿದ್ದೀನಿ. ನೀವು ಹ್ಞೂ ಅಂತಿರ್ಬೇಕು. ಹ್ಞೂ ಹೇಳಿ, ಎಕ್ಸೈಟಿಂಗ್ ಆಗಿದೆ. ರವೀಂದ್ರ ಮಾತಾಡಿದ. ನಿಮ್ಮ ಕೈಲಿ ಈಗ ಮಾತಾಡ್ತಿರೋ ಉದ್ದೇಶ ಏನಂದರೆ, ನಿಮ್ಮದು ನನ್ನ ಮನೋಧರ್ಮವೇ ಅಂತ ತಿಳಿದಿದ್ದೀನಿ. ನನ್ನ ಬಲವಂತವೇನಿಲ್ಲ, ನೈತಿಕ ಒತ್ತಾಯವಿಲ್ಲ. ನೀವು ಈ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ದಿಲ್ಲಿಗೆ ಬಂದರೆ ನನಗೆ ಬಲಭುಜ ಬಂದ ಹಾಗಾಗುತ್ತೆ. ನಿಮ್ಮ ಬರವಣಿಗೆ ಶಕ್ತಿ, ಬಿಗಿಗಳ ಬಗ್ಗೆ ಎಲ್ಲರಿಗೂ ಗೌರವ ಇದೆ. ನಿಮಗೆ ಯಾವುದಾದ್ರೂ ವಿದೇಶಿ ಪತ್ರಿಕೆಯ ಕರೆಸ್ಪಾಂಡೆಂಟ್ ಸ್ಥಾನ ದೊರಕಿಸಿಕೊಡ್ಬೋದು. ತಿಂಗಳಿಗೆ 4-5 ಸಾವಿರಕ್ಕೆ ಮೋಸವಿಲ್ಲ. ಅದಕ್ಕೆ ವಿಶೇಷ ಕಷ್ಟಪಡುವ ಪ್ರಮೇಯವೂ ಇಲ್ಲ. ನಾನು ದೊರಕಿಸುವ ಸುದ್ದಿನ ನೀವು ದೊರಕಿಸುವ ಸುದ್ದಿನ ನಾನು ಆಗಾಗ ಹಂಚ್ಕೋಬಹುದು. ನಮ್ಮ ಪಾಕ್ಷಿಕಕ್ಕೆ ಸಂಪಾದಿಸ್ತಿರೋ ಹೊಸ ಸುದ್ದಿ ಇದ್ದೇ ಇರುತ್ತೆ. ಜೀವನೋಪಾಯಕ್ಕೆ ಇಷ್ಟು ಮಾಡಿಕೊಂಡು ಪತ್ರಿಕೆ ಹಗಲು ರಾತ್ರಿ ದುಡಿಬೇಕು. ನನಗಿಂತ ನೀವು 12 ವರ್ಷ ಚಿಕ್ಕೋರು. ಇನ್ನೂ ಶಕ್ತಿ ಚೆನ್ನಾಗಿದೆ. ದಿಲ್ಲಿಗೆ ಬಂದ್ಬಿಡಿ. ನಿಮ್ಮ ದಿಲ್ಲಿ ಆಫೀಸ್ನಿಂದಲೇ ಇನ್ನೂ 2 ನನ್ನ ಜೊತೆ ಹೊರಬರೋ ಸಂಭವವಿದೆ. ಒಟ್ಟು 5-6 ಜನ ಸೇರಿ ಒಂದು ಕೋಆಪರೇಟಿವ್ ಪಾರ್ಟ್ನರ್ಶಿಪ್ ಅಂತ ಮಾಡೋಣ. ಯಮುನಾ ನದಿ ಆಚೆ ಬಡ ಜನಗಳ ಕಾಲೋನಿ ಲಕ್ಷ್ಮೀನಗರದಲ್ಲಿ ಒಂದು ಸಣ್ಣ ಪ್ರೆಸ್ ಆಫೀಸ್ ಹಾಕೊಂದು ಜಾಗ ಕೊಡಿಸ್ಕೊಡ್ತೀನಿ ಅಂತ ಇಬ್ಬರು ಹೇಳಿದ್ದಾರೆ. ಸ್ವಲ್ಪ ದೂರವಾಗುತ್ತೆ, ಆದ್ರೇನಂತೆ, ಯೋಚನೆ ಮಾಡಿ. ಟ್ರಿಬ್ಯೂನ್ ಬಿಟ್ಟ ಮೇಲೆ ಮಾಡುವ ಕೆಲಸದ ವಿಷಯನ ಟ್ರಿಬ್ಯೂನ್ ಖರ್ಚಿನಲ್ಲಿ ಫೋನ್ನಲ್ಲಿ ಇಷ್ಟೊತ್ತು ಮಾತಾಡಿದ್ದೀನಿ. 3 ದಿನವಾದ ಮೇಲೆ ನಾನೇ ಫೋನ್ ಮಾಡ್ತೀನಿ, ಅಥವಾ ನೀವು ಮಾಡಿ. ಸದ್ಯದಲ್ಲಿ ಯಾರಿಗೂ ಹೇಳಬೇಡಿ. ಬರಲೇ, ಗುಡ್ ನೈಟ್ ಎಂದು ಫೋನನ್ನು ಕೆಳಗಿಟ್ಟರು. ಒಂದಲ್ಲ ಒಂದು ದಿನ ರಂಕಾಜಿ ಆರೋಗ್ಯ ಹದಗೆಡುತ್ತೆ, ಅಥವಾ ಜೀವ ಹೋಗುತ್ತದೆ, ಮುಪ್ಪು. ಆಮೇಲೆ ತಮ್ಮ ವೃತ್ತಿ ಸ್ವಾತಂತ್ರ್ಯ ಉಳಿಯೋಲ್ಲ ಎನ್ನುವುದು ಟ್ರಿಬ್ಯೂನ್ ಬಳಗದ ಎಲ್ಲರಿಗೂ ಗೊತ್ತಿತ್ತು. ಹಾಗೆಂದು ಆ ಪತ್ರಿಕೆಯಲ್ಲಿರುವ ಎಲ್ಲರೂ ಮುಕ್ತತೆ, ಪ್ರಜಾಪ್ರಭುತ್ವ, ಸತ್ಯಕ್ಕೆ ಲೇಖನಿಯನ್ನು ಉಡುಪಾಗಿಟ್ಟ ಆದರ್ಶ ಪತ್ರಿಕಾಕರ್ತರಲ್ಲ. ಮುದುಕ ಕಾಸು ಮಾಡಿಲ್ವೋ? ಕಾಸಿಲ್ಲದೆ ದೇಶ ಆಳೋದು ಹೇಗೆ? ಜೇನು ಬಿಚ್ಚಿದವನು ಕೈನೆಕ್ಕದೆ ಇರುತ್ತಾನೆಯೇ? ಮೇಡಮ್ ಅನ್ನು ಬಿಟ್ಟರೆ ದೇಶ ಆಳೋ ಶಕ್ತಿ ಇರೋದು ಬೇರೆ ಯಾವನಿಗಿದೆ ತೋರಿಸು ಎಂದು ವಾದ ಮಾಡೋ ಪತ್ರಕರ್ತನು ಹೊರಗೆ ಮಾತ್ರವಲ್ಲ, ಟ್ರಿಬ್ಯೂನಲ್ಲೂ ಇಲ್ಲದೇ ಇಲ್ಲ. ಅಧಿಕಾರಸ್ಥ ರಾಜಕಾರಣಿಗಳೊಡನೆ ಒಳಗೆ ಉಪಕಾರ ಪಡೆದು ಒಂದು ಮನೆ, ನಿವೇಶನ, ಮಗನಿಗೆ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಸೀಟ್, ಮಗಳ ಮದುವೆಗೆ ಸಹಾಯ, ಆಳಿಯನಿಗೊಂದು ನೌಕರಿ ಗಿಟ್ಟಿಸಿಕೊಂಡವರು ಕಡಿಮೆ ಏನೂ ಇಲ್ಲ. ಆದರೆ ತಲ್ವಾರ್ ಗಾಂಧಿ ಹದದಲ್ಲಿ ಎರಕಗೊಂಡ ಮನುಷ್ಯ. ಅವನನ್ನು ಖರೀದಿಸಬೇಕೆಂದುಕೊಂಡು ಮೇಡಮ್ ಎಷ್ಟು ವಿಧವಾಗಿ ಪ್ರಯತ್ನಿಸಿದ್ದಾಳೆಂಬುದು ಒಳ ವಿಷಯವನ್ನು ಬಲ್ಲವರಿಗೆ ಗೊತ್ತು. ಹಣ, ದಿಲ್ಲಿಯಲ್ಲಿ ದೊಡ್ಡ ನಿವೇಶನ,
DDA ಮನೆ, ಅಳಿಯನಿಗೆ ಒಳ್ಳೆ ಬಿಸಿನೆಸ್ ಲೈಸೆನ್ಸ್, ಇಂತಹ ಹಲವು ಆಮಿಷಗಳನ್ನು ಒಡ್ಡಿದ್ದು ಮಾತ್ರವಲ್ಲ, ಅವೆಲ್ಲ ಅವರ ಹೆಂಡತಿಯ ಕಿವಿಗೆ ಬಿದ್ದು ಆಕೆ ಮನೆಯಲ್ಲಿ ಸಹ ಹಠ ಹಿಡಿಯುವ ತಂತ್ರವನ್ನೂ ಮಾಡಿಸಿದ್ದಳು. ಈ ತಂತ್ರಗಳನ್ನೆಲ್ಲ ಮೇಡಮ್ ತಾನೇ ಆಲೋಚಿಸುತ್ತಾಳೋ ಅಥವಾ ವಿವರಗಳನ್ನು ಆಲೋಚಿಸುವುದು ಅಧಿಕಾರಿಗಳ ಅಥವಾ ಸಹಾಯಕರ ಜವಾಬ್ದಾರಿಯೋ ತಲ್ವಾರ್ ಎಂಜಿನಿಗೆ ಆಶೆ ಪಡಲಿಲ್ಲ. ರಂಕಾಜಿಯ ಆರೋಗ್ಯ ಕೆಟ್ಟು ಅಥವಾ ಸಾವು ಬಂದು ಒಂದಲ್ಲ ಒಂದು ದಿನ ಪತ್ರಿಕೆಯು ಮಕ್ಕಳ ವಶವಾದರೆ ಅದರ ಯೋಗ್ಯತೆಯು ಬದಲಾಗುತ್ತದೆ ಎಂಬುದನ್ನು ಯಾರು ಆಲೋಚಿಸಿದ ಸಂಭವವಲ್ಲ. ಆದರೆ ಅದು ಇಷ್ಟು ಬೇಗ ಉಂಟಾಗಿ ವಾಸ್ತವತೆಗೆ ಎದುರು ನಿಂತಿದ್ದಾಗ ರವೀಂದ್ರನಿಗೆ ದಿಕ್ಕು ತಪ್ಪಿದಂತಾಯಿತು. ಹಾಗೆ ನೋಡಿದರೆ ದಿಲ್ಲಿಯಲ್ಲಿದ್ದಾಗ ತಾನೇ ಸ್ವತಃ ಒಳ ಸುದ್ದಿಗಳನ್ನು ಸಂಪಾದಿಸಿ ತರುತ್ತಿದ್ದಾಗ ಸಿಕ್ಕುತ್ತಿದ್ದ ಉದ್ವಿಗ್ನಪೂರ್ಣ ಅನುಭವ ಬೆಂಗಳೂರಿನಲ್ಲಿ ಸ್ಥಾನಿಕ ಸಂಪಾದಕನ ಮೇಲೆ ಆದ ಮೇಲೆ ಇಲ್ಲ. ಇಲ್ಲಿ ಏನಿದ್ದರೂ ಅಂತ ಕೆಲಸ ಮಾಡುತ್ತಿರುವ ಶಾಂತಮೂರ್ತಿ, ಶಶಿರೇಖಾ ಮತ್ತು ಸದಾಶಿವರು, ದೆಹಲಿಯಲ್ಲಿ ದೊರಕುವ ರಾಷ್ಟ್ರಮಟ್ಟದ ಒಳಸುದ್ದಿ ಭ್ರಷ್ಟ ಸಂಗತಿಗಳು ರಾಜ್ಯದ ರಾಜಧಾನಿಗಳಲ್ಲಿ ಸಿಕ್ಕುವುದೂ ಕಡಿಮೆ. ಒಂದು ತೆರನಾಗಿ ನೋಡಿದರೆ ಸಂಪಾದಕನ ಸ್ಥಾನವು ವರದಿಗಾರನಿಗಿಂತ ತನಿಖೆಗಾರನದಕ್ಕಿಂತ ಕಡಿಮೆ ಉದ್ವೇಗದ್ದು. ಆದರೂ ಟ್ರಿಬ್ಯೂನ್ ಸಂಪಾದಕರು ಎನ್ನುವ ಹೆಮ್ಮೆ ಗೌರವಗಳ ರುಚಿಯನ್ನು ಸವಿದವನಿಗೆ ತನ್ನ ಪತ್ರಿಕೆಯು ತನ್ನೆದುರಿಗೆ ಯೋಗ್ಯತಾ ಪರಿವರ್ತನೆಗೊಂಡಾಗ ಆ ಸ್ಥಾನದಲ್ಲಿ ಮುಂದುವರಿಯುವುದು ಅರ್ಥಹೀನ ಎನಿಸಿಬಿಟ್ಟಿತು. ಭ್ರಷ್ಟ ಮಂತ್ರಿಯ ಕೈಕೆಳಗಿನ ಅಧಿಕಾರಿಗಳಿಗೆ ಸಿಗುವ ಮೇಲು ಸಂಪಾದನೆ ಶುದ್ಧ ಹಸ್ತನ ಕೈಕೆಳಗಿನವರಿಗೆ ಸಿಕ್ಕುವುದಿಲ್ಲ. ಹಾಗೆಯೇ ಸರ್ಕಾರದ ಗಂಜಲಿಗೆ ಕೈಯೊಡ್ಡುವ ಪತ್ರಿಕೆಗಳಲ್ಲಿ ಕೆಲಸ ಮಾಡುವ ಪತ್ರಕರ್ತರಿಗೂ ಸಹಾಯ ಸಿಗುವುದು ಸಹಜ ಸುಲಭ. ಪ್ರತಿಯೊಬ್ಬ ಮಂತ್ರಿಯು ಪ್ರತಿಯೊಬ್ಬ ಪತ್ರಕರ್ತನಿಗೂ ಬೆಣ್ಣೆ ಸವರಲು ಕಾತರನಾಗಿರುತ್ತಾನೆ. ಮಾಲೀಕರು ಒಳ ವ್ಯವಹಾರ ಮಾಡುವಾಗಲಂತೂ ತೀರಿತು. ಸಂಪಾದಕನು ಇನ್ನೂ ಹೆಚ್ಚು ಪ್ರಭಾವಶಾಲಿಯಾಗಿರಬಹುದು. ರವೀಂದ್ರನಿಗೆ ಅಸಹ್ಯವಾಯಿತು. ಇನ್ನು ಮುಂದೆಯೂ ತಾನು ಏನು ಮುಟ್ಟದಿರಬಹುದು, ಆದರೆ ತನ್ನ ಕೈ ಕೆಳಗಿನವರ ಕೈಶುದ್ಧಿಯನ್ನು ಕಾಯುವುದು ಸಾಧ್ಯವಿಲ್ಲ ಎಂದುಕೊಂಡ. ಈ ವೃತ್ತಿಯನ್ನು ಬಿಟ್ಟು ಬಿಡಲೇ ಎಂಬ ಪರಿಹಾರ ಕಾಣಿಸಿತು. ಬಿಟ್ಟು ಬೇರೆ ಏನನ್ನು ಮಾಡಲು ಸಾಧ್ಯ ಎಂಬ ಪ್ರಶ್ನೆ ರೂಪುಗೊಳ್ಳದಿದ್ದರೂ ತಲ್ವಾರ್ ರವೀಂದ್ರನನ್ನು ಬಲವಂತಪಡಿಸಲಿಲ್ಲ. ಆಮೇಲೆ ನೈತಿಕ ಒತ್ತಾಯ ತರಲಿಲ್ಲ. 20 ದಿನದ ನಂತರ ರಾತ್ರಿ ಫೋನ್ ಮಾಡಿ, ನಾನು ನಿಶ್ಚಯಿಸಿದ್ದೇನೆ, ನಾಳೆ ನಾನು ರಾಜೀನಾಮೆ ಪತ್ರವನ್ನು ರಂಕಾಜಿಗೆ ಕೊಟ್ಟು ಕಳಿಸುತ್ತೇನೆ. ಅವರನ್ನು ಭೇಟಿಯಾಗುವ ಅವಕಾಶ ಸಿಕ್ಕಲೇ ಇಲ್ಲ. ನಾನು ಹೊಸ ಪಾಕ್ಷಿಕ ಆರಂಭಿಸುವುದು ಖಚಿತ. ನನ್ನೊಡನೆ ಸೇರುವ ಇಚ್ಛೆ ನಿಮಗಿದ್ದರೆ ಮನೆ ವಿಳಾಸಕ್ಕೆ ಕಾಗದ ಬರೆಯಿರಿ ಅಥವಾ ಫೋನ್ ಮಾಡಿ. ನಿಮಗೂ 50ರ ಹತ್ತಿರ. ಈ ವಯಸ್ಸಿನಲ್ಲಿ ಇಂಥ ತೀರ್ಮಾನ ಕೈಗೊಳ್ಳುವ ಮುನ್ನ 4 ಬಾರಿ ಯೋಚಿಸಬೇಕು. ಅದಕ್ಕೆ ನಾನು ಬಲವಂತ ಪಡಿಸೋಲ್ಲ. ನೀವು ಸೇರದಿದ್ದರೂ ನಿಮ್ಮ ಸಹಕಾರ ನನಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಎಂದರು. ಸಂಪಾದಕನ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬಂದ ಕಾರಣ ತಲ್ವಾರರು ಪ್ರಧಾನ ಸಂಪಾದಕನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟದ್ದು ರಾಷ್ಟ್ರದ ಎಲ್ಲ ಪತ್ರಿಕೆಗಳಲ್ಲೂ ಸುದ್ದಿಯಾಗಿ ಬಂತು. ಆದರೆ ಈ ಸುದ್ದಿಯನ್ನು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಬಾರದೆಂದು ದಿಲ್ಲಿಯಿಂದ ಕೇತ್ರಿ ರವೀಂದ್ರನಿಗೆ ಸ್ವತಃ ಫೋನ್ ಮಾಡಿದರು. ಆದರೆ ರವೀಂದ್ರ ಒಪ್ಪಲಿಲ್ಲ. ನೋಡಿ, ಈಗಾಗಲೇ ನಮ್ಮ ಟೆಲಿಪ್ರಿಂಟರ್ನಲ್ಲಿ UNI ಸುದ್ದಿ ಬಂದಿದೆ. ದೇಶದ ಎಲ್ಲ ಪತ್ರಿಕೆಗಳಲ್ಲೂ ಬಂದು ನಾವು ಪ್ರಕಟಿಸದಿದ್ದರೆ ನಮ್ಮ ವಿಶ್ವಾಸಾರ್ಹತೆ ಏನಾಗಬೇಕು? ವಿಶ್ವಾಸಾರ್ಹತೆ ಕಾಳಜಿ ಸಂಪಾದಕರಿಗೆ ಮಾತ್ರವಲ್ಲ, ಆಡಳಿತಕ್ಕೂ ಇದೆ, ಕೇತ್ರಿ ಉತ್ತರಿಸಿದ. ಸತ್ಯವು ವಿಶ್ವಾಸಾರ್ಹತೆಯ ಆಧಾರ. ಸಂಪಾದಕನಿಗೆ ಸತ್ಯದ ಕಾಳಜಿ ಹೆಚ್ಚಿಗೆ ಇರಬೇಕು. ಒಂದು ಪತ್ರಿಕೆಯಲ್ಲಿ ಪ್ರಧಾನ ಪಾತ್ರ ವಹಿಸಿ ಕೆಲಸ ಮಾಡಿದ ಮನುಷ್ಯ ಕೆಲಸ ಬಿಟ್ಟ ಸುದ್ದಿ ಆ ಪತ್ರಿಕೆಯಲ್ಲಿ ಬರಕೂಡದು. ಅಂದರೆ ಮುಕ್ತ ವಾತಾವರಣದ ಲಕ್ಷಣವಲ್ಲ. ಪತ್ರಿಕೆಯಲ್ಲಿ ದುಡಿಯುವ ಸಹೋದ್ಯೋಗಿಗಳಿಗೆಲ್ಲ ನೋವು ಉಂಟು ಮಾಡುವ ಸಂಗತಿ. ಅಂದರೆ ಇದು ಮುಷ್ಕರಕ್ಕೆ ಎಡೆಗೊಡುತ್ತದೆಯೇ? ಈ ಅಂಶವನ್ನು ಹಿಡಿದುಕೊಂಡು ತಕ್ಷಣ ಮುಷ್ಕರ ಹೂಡದಿರಬಹುದು, ಆದರೆ ಮನಸ್ಸಿನಲ್ಲಿ ಕ್ಷೋಭೆ ಹುಟ್ಟೋದು ಖಂಡಿತ. ಓಕೆ, ಕಾರ್ಮಿಕ ಸಮಸ್ಯೆ ಹುಟ್ಟುವ ಯಾವ ಹೆಜ್ಜೆ ಇಡೋದು ನನಗೆ ಬೇಡ. ಆದರೆ ತಲ್ವಾರ್ ಸಂಪಾದಕನ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬಂದದ್ದಕ್ಕೆ ಬಿಟ್ಟರು ಅನ್ನೋದು ನೀವು ಹಾಕಬಾರದು. ಬರೀ ರಾಜೀನಾಮೆ ಕೊಟ್ಟರು ಅಂತ ಬೇಕಾದರೆ ಹಾಕಿ. UNI ಸುದ್ದಿ ನಾವು ಹಾಕದಿದ್ದರೂ ಬಾಕಿ ಪತ್ರಿಕೆಯವರು ಹಾಕ್ತಾರೆ. ಅದನ್ನು ತಡೆಯಬಲ್ಲಿರಾ? ಆದರೆ ನಮ್ಮ ಪತ್ರಿಕೆಯಲ್ಲಿ ಬರೋದು ಬೇಡ. ಹಾಗಂದರೆ ನಮ್ಮ ವಿಶ್ವಾಸಾರ್ಹತೆ ನಷ್ಟವಾಗುತ್ತದೆ. ರವೀಂದ್ರ ಬೇಕೆಂದೇ ಅದೇ ಅಂಶವನ್ನು ತಿರುಗಿ ವಾದಿಸತೊಡಗಿದ್ದರಿಂದ ಕೇತ್ರಿ ಆಲ್ ರೈಟ್ ಎಂದು ಸಂಭಾಷಣೆ ಮುಗಿಸಿ ಫೋನ್ ಕೆಳಗಿಟ್ಟ. ಬೇರೆ ಪತ್ರಿಕೆಗಳಲ್ಲಿ ಬಂದಂತೆಯೇ ಬೆಂಗಳೂರು ಟ್ರಿಬ್ಯೂನ್ನಲ್ಲೂ ಸುದ್ದಿ ಬಂತು. ಮರುದಿನ ಟ್ರಿಬ್ಯೂನ್ಗೆ ಪ್ರತಿಸ್ಪರ್ಧಿಯಾದ ಪತ್ರಿಕೆಗಳಲ್ಲಿ ವಿಶೇಷ ವರದಿಗಳೇ ಪ್ರಕಟವಾದವು. ವೃದ್ಧ ರಂಕ, ಅವರ ಆರೋಗ್ಯ ಸ್ಥಿತಿ, 2 ಗಂಡು ಮಕ್ಕಳ ವ್ಯವಹಾರದ ಆಸಕ್ತಿ, ಸರ್ಕಾರದಿಂದ ಬಂದ ಒತ್ತಡ, ಹೊಸದಾಗಿ ಗಣಿ ಉದ್ಯಮಕ್ಕೆ ಪ್ರವೇಶಿಸುವ ಕನ್ವರ್ ರಂಕ, ಜಸವಂತ್ ರಂಕಾರ ಆಕಾಂಕ್ಷೆ, ಈ ಹಿನ್ನೆಲೆಯಲ್ಲಿ ಆಡಳಿತ ವರ್ಗದ ಕೇತ್ರಿಯಿಂದ ತಮ್ಮ ಮೇಲೆ ಬಂದ ಒತ್ತಡ, ತಮಗೆ ವೃದ್ಧಾರಂಕಾರ ಭೇಟಿಗೆ ಅವಕಾಶ ಕೊಡದೆ ಅವರನ್ನು ಸತಾಯಿಸಿದುದು ಮೊದಲಾದುದನ್ನು ತಲ್ವಾರರೇ ಸಂದರ್ಶನ ರೂಪದಲ್ಲಿ ಹೊರಗೆಡವಿದ್ದರು. ಇದನ್ನು ಓದಿದ ರವೀಂದ್ರನಿಗೆ ತುಸು ಮನಸ್ಸಿನ ನೆಮ್ಮದಿ ಸಿಕ್ಕಿತು. ಆದರೆ ಇದು ಕೇವಲ ಮನಸ್ಸಿನ ನೆಮ್ಮದಿ. ಇವೆಲ್ಲ ಹೊರಬಂದರೂ ಕಾರ್ಯತಃ ಆಡಳಿತ ಬಯಸಿದಂತೆ ಪತ್ರಿಕೆ ನಡೆಯುತ್ತೆ. ಆದರೆ ವ್ಯವಹಾರ 100 ಕೋಟಿ ಹೆಚ್ಚುತ್ತೆ. ಪತ್ರಿಕೆಯ ವಿಶ್ವಾಸಾರ್ಹತೆ ಅಥವಾ ಪ್ರಸಾರ ತಗ್ಗಿದರೂ ಅವರು ಲೆಕ್ಕಿಸೋದಿಲ್ಲ. ಪತ್ರಿಕೆಗೆ ಲಾಭ ತರುವ ಉದ್ಯಮ ಎಂಬುದು ಅವರು ಭಾವಿಸಿಲ್ಲ ಎಂಬ ವಾಸ್ತವಗಳೆಲ್ಲ ಮನಸ್ಸಿಗೆ ಬಂದವು. ಶಾಂತಮೂರ್ತಿ ಶಶಿರೇಖರೊಡನೆ ಒಂದು ದಿನ ಕೂತು ಮಾತಾಡಿದ. ಬೇಸರ, ನಿರಾಶೆ, ನೋವುಗಳನ್ನು ವ್ಯಕ್ತಪಡಿಸುವುದು ಬಿಟ್ಟು ಅವರಾದರೂ ಏನೂ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಅವರ ದಂಪತಿಗಳು, ಒಂದು ಮಗುವಿದೆ. ಈ ಸ್ಥಿತಿಯಲ್ಲಿ ಇರುವ ಕೆಲಸ ಬಿಟ್ಟರೆ ಜೀವನ ನಿರ್ವಹಣೆ ಹೇಗೆ? ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.